ಹೆಲೋ ಎವ್ರಿವನ್, ಫ್ಯಾಕ್ಟ್ವೈಡ್ ಕನ್ನಡ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಮ್ಮ ಝೀರೋ ಟು ಹೀರೋ ಇಂಗ್ಲೀಷ್ ಕ್ಲಾಸ್ನ 11th ಲೆಸನ್ಗೆ ನೀವೆಲ್ಲರೂ ರೆಡಿ ಇದ್ದೀರಾ ಅಲ್ವಾ? ಕಳೆದ ಕ್ಲಾಸ್ನಲ್ಲಿ ನಾವು ಕ್ಯಾನ್ ಬಗ್ಗೆ ಕಲ್ತಿದ್ವಿ. ಇವತ್ತು ನಾನು ನಿಮಗೆ ಇಂಗ್ಲೀಷ್ ಭಾಷೆಯ ಒಂದು ದೊಡ್ಡ ರಹಸ್ಯ ಹೇಳ್ಕೊಡ್ತೀನಿ, ಅದೇ ವಿಲ್. ಈ ವಿಡಿಯೋ ಮುಗಿಯೋಷ್ಟರಲ್ಲಿ ನೀವೆಲ್ಲರೂ ಇಂಗ್ಲೀಷ್ನಲ್ಲಿ ಭವಿಷ್ಯದ ಬಗ್ಗೆ ಮಾತಾಡೋದನ್ನು ಕಲಿತಿರೋದು ಗ್ಯಾರಂಟಿ. ಬನ್ನಿ ಇವತ್ತಿನ ಈ ಇಂಟ್ರೆಸ್ಟಿಂಗ್ ಕ್ಲಾಸ್ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ವಿಲ್ ಅಂದರೆ ಏನು ಅಂತ ಸುಲಭವಾಗಿ ಹೇಳ್ಕೊಡ್ತೀನಿ. ಕನ್ನಡದಲ್ಲಿ ನಾವು ಮಾತನಾಡುವಾಗ ವಾಕ್ಯದ ಕೊನೆಯಲ್ಲಿ ಓದುತ್ತೇನೆ, ಬರುತ್ತೇನೆ, ಹೋಗುವೆನು ಅಂತ ಅಂತೀವಲ್ಲ, ಅದನ್ನೇ ಇಂಗ್ಲೀಷ್ನಲ್ಲಿ ಈ ವಿಲ್ ಮಾಡುತ್ತೆ. ಅಂದರೆ ಒಂದು ಕೆಲಸ ಇನ್ನೂ ಶುರುವಾಗಿಲ್ಲ, ಮುಂದೆ ನಡೆಯುತ್ತೆ ಅಂತ ಹೇಳುವ ಭರವಸೆ ಈ ವಿಲ್. ಇದು ಬರೀ ಪದ ಅಲ್ಲ ಫ್ರೆಂಡ್ಸ್, ಇದೊಂದು ಪ್ರಾಮಿಸ್ ಇದ್ದ ಹಾಗೆ. ಓಕೆ ಫ್ರೆಂಡ್ಸ್, ಇಂಗ್ಲಿಷ್ ಗ್ರಾಮರ್ನಲ್ಲಿ ಇದಕ್ಕಿಂತ ಈಸಿ ಪಾಠ ಇನ್ನೊಂದಿಲ್ಲ. ಯಾಕೆ ಗೊತ್ತಾ? ನಾವು ಹಿಂದೆ ಹ್ಯಾವ್ ಮತ್ತು ಹ್ಯಾಸ್ ಕಲಿಯುವಾಗ ಯಾರು ಬಂದಾಗ ಏನು ಬಳಸಬೇಕು ಅಂತ ಕನ್ಫ್ಯೂಸ್ ಆಗ್ತಿದ್ವಿ. ಆದರೆ ಈ ವಿಲ್ ತುಂಬ ಒಳ್ಳೆಯವನು. ನೀವು ನಾನು ಅಂತ ಹೇಳಿ ಅಥವಾ ಅವನು ಅಂತ ಹೇಳಿ, ಅಂದರೆ ಆ ಇದ್ದಾಗ, ಹೀ ಇದ್ದಾಗ ಎಲ್ರಿಗೂ ನೀವು ವಿಲ್ಲನ್ನೇ ಬಳಸ್ಬೋದು. ಇಲ್ಲಿ ಯಾವುದೇ ತಾರತಮ್ಯ ಆಗಲಿ, ಭೇದ ಭಾವ ಇಲ್ಲ, ಎಲ್ರಿಗೂ ಸಮಾನ ಗೌರವ. ಸರಿ, ಈಗ ನಾವು ಒಂದೊಂದೇ ಎಕ್ಸಾಂಪಲ್ನ ನೋಡ್ಕೋತ ಹೋಗೋಣ. ಮೊದಲನೇದಾಗಿ ಐ ವಿಲ್ ಕಾಲ್ ಯು ಅಂದರೆ ನಾನು ನಿನಗೆ ಫೋನ್ ಮಾಡ್ತೀನಿ ಅಂತ ಅರ್ಥ. ಎರಡನೇದು ಶಿ ವಿಲ್ ಕಮ್ ಟುಮಾರೋ. ಇಲ್ಲಿ ಟುಮಾರೋ ಅಂದರೆ ನಾಳೆ, ಅಂದರೆ ಅವಳು ಇನ್ನೂ ಬಂದಿಲ್ಲ, ನಾಳೆ ಬರ್ತಾಳೆ ಅಂತ. ಹಾಗೆ ಮೂರನೇ ಎಕ್ಸಾಂಪಲ್ ನೋಡೋಣ. ವಿ ವಿಲ್ ವಿನ್, ನಮಗೆ ಗೆಲ್ಲೋ ನಂಬಿಕೆ ಇದೆ ಅಂತ ಈ ವಾಕ್ಯ ಹೇಳುತ್ತೆ. ಎಷ್ಟು ಸರಳವಾಗಿದೆ ಅಲ್ವಾ? ಹಾಗೆ ಫ್ರೆಂಡ್ಸ್, ನಾನೊಂದು ಸೀಕ್ರೆಟ್ ಹೇಳ್ತೀನಿ ಕೇಳಿ. ನೀವು ಇಂಗ್ಲೀಷ್ನ ಫಾಸ್ಟಾಗಿ ಮಾತಾಡಬೇಕು ಅಂದರೆ ಐ ವಿಲ್ ಅನ್ನೋದಕ್ಕಿಂತ ಐಲ್ ಅಂತ ಬಳಸಿ. ವಿ ವಿಲ್ ಅನ್ನೋದನ್ನು ವೀಲ್ ಅಂತ ಬಳಸಿ. ನೀವು ಹೀಗೆ ಮಾತಾಡಿದ್ರೆ ಕೇಳೋಕ್ಕೆ ತುಂಬ ಸ್ಟೈಲಿಶ್ ಆಗಿರುತ್ತೆ. ಅಂದರೆ ಐಲ್ ಹೆಲ್ಪ್ ಯು ಅಂದರೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಅರ್ಥ. ಹಾಗೆ ನಾವೀಗ ನೆಗೆಟಿವ್ ಸೆಂಟೆನ್ಸ್ನ ನೋಡೋಣ, ಅಂದರೆ ಮಾಡಲ್ಲ ಅನ್ನೋದು ಹೇಗೆ ಹೇಳ್ತೀವಿ ಅಂತ. ಹಾಗೆ ಈ ಸ್ಲೈಡನ್ನು ಗಮನವಿಟ್ಟು ನೋಡಿ. ಇಲ್ಲಿ ವಿಲ್ ಪ್ಲಸ್ ನಾಟ್ ವೋಂಟ್ ಅಂತ ಇದೆ. ಅಂದರೆ ಐ ವೋಂಟ್ ಗೋ, ನಾನು ಹೋಗೋದಿಲ್ಲ. ಹಿ ವೋಂಟ್ ಟೆಲ್, ಅವನು ಹೇಳೋದಿಲ್ಲ. ದೇ ವೋಂಟ್ ಅಗ್ರಿ, ಅವನು ಒಪ್ಪೋದಿಲ್ಲ ಅಂತ 3 ಎಕ್ಸಾಂಪಲ್ಗಳನ್ನು ನಾನು ತೋರಿಸಿದ್ದೀನಿ. ಇದನ್ನು ಈಗ ಒಂದೊಂದಾಗೆ ನೋಡ್ತಾ ಹೋಗೋಣ. ನಾವು ಯಾವಾಗಲೂ ಮಾಡ್ತೀನಿ ಅಂದರೆ ಸಾಕಾಗಲ್ಲ. ಕೆಲವೊಮ್ಮೆ ನಾನು ಮಾಡಲ್ಲ, ನಾನು ಬರಲ್ಲ ಅಂತಲೂ ಹೇಳಬೇಕಾಗುತ್ತೆ ಅಲ್ವಾ? ಅದನ್ನು ಇಂಗ್ಲೀಷ್ನಲ್ಲಿ ಹೇಳೋದು ಇನ್ನೂ ಈಸಿ. ವಿಲ್ ಪಕ್ಕದಲ್ಲಿ ಒಂದು ನಾಟ್ ಸೇರಿಸ್ಬಿಡಿ. ಇದನ್ನು ಮಾಡರ್ನ್ ಇಂಗ್ಲೀಷ್ನಲ್ಲಿ ಶಾರ್ಟಾಗಿ ವೋಂಟ್ ಅಂತೀವಿ. ಈಗ ಬನ್ನಿ ಒಂದೊಂದೇ ಎಕ್ಸಾಂಪಲ್ನ ನೋಡೋಣ. ಐ ವಾಂಟ್ ಗೋ ಅಂದರೆ ನಾನು ಹೋಗಲ್ಲ ಅಂತ. ಇಲ್ಲಿ ಗೋ ಅಂದರೆ ಹೋಗೋದು, ಅದ್ರ ಹಿಂದೆ ವೋಂಟ್ ಬಂದ ತಕ್ಷಣ ಅದು ಹೋಗಲ್ಲ ಅಂತ ಬದಲಾಯಿತು. ಹಿ ವೋಂಟ್ ಟೆಲ್, ಇಲ್ಲಿ ಟೆಲ್ ಅಂದರೆ ಹೇಳೋದು. ಹಿ ವೋಂಟ್ ಟೆಲ್ ಅಂದರೆ ಅವನು ಯಾರಿಗೂ ಹೇಳಲ್ಲ ಅಂತ ಅರ್ಥ, ಅಂದರೆ ಅವನು ಗುಟ್ಟು ಕಾಪಾಡ್ತಾನೆ ಅಂತ. ಹಾಗೆ ದೇ ವೋಂಟ್ ಅಗ್ರಿ, ಅಗ್ರಿ ಅಂದರೆ ಒಪ್ಕೊಳ್ಳೋದು. ದೇ ವೋಂಟ್ ಅಗ್ರಿ ಅಂದರೆ ಅವನು ಒಪ್ಪೋದಿಲ್ಲ ಅಂತ. ನೆನಪಿಡಿ ಫ್ರೆಂಡ್ಸ್, ಇದನ್ನು ವಾಂಟ್ ಅಂತ ಓದಬೇಡಿ, ವೋಂಟ್ ಅಂತ ಉಚ್ಚಾರಣೆ ಮಾಡಿ. ತಲೆ ಒಳಗೆ ಹೋಯ್ತಲ್ವಾ? ಈಗ ಪ್ರಶ್ನೆ ಕೇಳೋದು ಹೇಗೆ ಅಂತ ನೋಡೋಣ, ಅಂದರೆ ಕ್ವಶನ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇಂಗ್ಲೀಷ್ ಕಲಿಯೋದು ಅಂದರೆ ಬರೀ ಹೇಳೋದಲ್ಲ, ಬೇರೆಯವ್ರನ್ನ ಪ್ರಶ್ನೆ ಕೇಳೋದು ಕೂಡ ಹೌದು. ಯಾರನ್ನಾದರೂ ನೀನು ಮಾಡ್ತೀಯಾ ಅಂತ ಕೇಳೋದು ಹೇಗೆ ಗೊತ್ತಾ? ಒಂದು ಸಣ್ಣ ಮ್ಯಾಜಿಕ್ ಮಾಡಿ. ವಾಕ್ಯದ ಮಧ್ಯದಲ್ಲಿ ಇರೋ ಆ ವಿಲ್ ಅನ್ನೋ ಪದನ ಎಳ್ಕೊಂಡು ಬಂದು ವಾಕ್ಯದ ಮೊದಲು ಕೂರಿಸ್ಬಿಡಿ. ನೋಡಿ ಎಷ್ಟು ಸುಲಭ ಅಲ್ವಾ? ಈಗ ಒಂದೊಂದೇ ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಮೊದಲನೇ ಎಕ್ಸಾಂಪಲ್, ವಿಲ್ ಯು ಕಮ್. ಇಲ್ಲಿ ಯು ವಿಲ್ ಕಮ್ ಅಂದರೆ ನೀನು ಬರ್ತೀಯಾ ಅಂತ. ಅದೇ ವಿಲ್ ಮೊದಲಿಗೆ ಬಂದರೆ ನೀನು ಬರ್ತೀಯಾ ಅಂತ ಪ್ರಶ್ನೆ ಆಗಿಬಿಡುತ್ತೆ. ಹಾಗೆ ವಿಲ್ ಇಟ್ ರೇನ್, ಮೋಡ ನೋಡಿ ನಾವು ಕೇಳ್ತೀವಿ ಅಲ್ವಾ, ಮಳೆ ಬರುತ್ತಾ ಇವತ್ತು ಅಂತ. ಅದನ್ನೇ ಇಂಗ್ಲೀಷ್ನಲ್ಲಿ ವಿಲ್ ಇಟ್ ರೇನ್ ಅಂತೀವಿ. ಹಾಗೆ ಮೂರನೇ ಎಕ್ಸಾಂಪಲ್ ನೋಡೋಣ. ವಿಲ್ ದೇ ಹೆಲ್ಪ್, ಅವರು ನಮಗೆ ಸಹಾಯ ಮಾಡ್ತಾರಾ ಅಂತ ಕೇಳೋಕೆ ಈ ವಾಕ್ಯನ ಬಳಸಿ. ನೋಡಿದ್ರ, ಒಂದು ಪದವನ್ನು ಹಿಂದೆ ಮುಂದೆ ಹಾಕಿದ್ರೆ ನಿಮ್ಮ ಪ್ರಶ್ನೆ ರೆಡಿ ಆಗಿಬಿಡುತ್ತೆ. ಸಣ್ಣ ಮಕ್ಕಳು ಕೂಡ ಇದನ್ನು ಸುಲಭವಾಗಿ ಕಲ್ತ್ಕೊಳ್ಬೋದು. ಹಾಗೆ ಫ್ರೆಂಡ್ಸ್, ಈ ಸ್ಲೈಡನ್ನು ಗಮನವಿಟ್ಟು ನೋಡಿ. ಇದು ಹೋಮ್ವರ್ಕ್. ನಾನು ನಿಮಗೆ ಈಗ ಪಾಠ ಮಾಡಿದ್ದೀನಿ. ಇದನ್ನು ನೋಡಿ ನೀವು ಎಷ್ಟು ಕಲ್ತಿದ್ದೀರಾ ಅಂತ ನನಗೆ ಗೊತ್ತಾಗಬೇಕಲ್ವಾ? ಅದಕ್ಕೆ ಇಲ್ಲಿ ಸ್ಕ್ರೀನ್ ಮೇಲೆ 2 ಪುಟ್ಟ ವಾಕ್ಯಗಳನ್ನು ಕೊಟ್ಟಿದ್ದೀನಿ. ಒಂದು, ನಾನು ನಾಳೆ ಶಾಲೆಗೆ ಹೋಗುತ್ತೇನೆ. ಇದಕ್ಕೆ ವಿಲ್ ಬಳಸಿ ಬರೆಯಿರಿ. 2, ಅವನು ಪಾರ್ಟಿಗೆ ಬರೋದಿಲ್ಲ. ಇಲ್ಲಿ ವೋಂಟ್ ಬಳಸಿ ಬರೆಯಿರಿ.
ಈ 2 ವಾಕ್ಯಗಳನ್ನು ಇಂಗ್ಲೀಷ್ನಲ್ಲಿ ಬರೆದು ಕಮೆಂಟ್ ಮಾಡಿ. ಯಾರು ಸರಿಯಾಗಿ ಬರಿತೀರೋ ಅವರಿಗೊಂದು ನಾನು ಲೈಕ್ ಕೊಡ್ತೀನಿ. ತಪ್ಪಾದರೂ ಪರವಾಗಿಲ್ಲ, ತಪ್ಪು ಮಾಡಿದವನೇ ತಿದ್ದುಕೊಂಡು ಮುಂದೆ ಹೋಗೋದು. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ನಿಜವಾಗ್ಲೂ ನಿಮಗೆ ಯೂಸ್ಫುಲ್ ಆಗಿದ್ದರೆ ನನ್ನ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.